ಸಚಿವರಿಗೆ ಖಾತೆ ಹಂಚಿದ್ದು ಆಗಿದೆ. ಈಗ ಉಸ್ತುವಾರಿ ಸಚಿವರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕೂಡ ನಿಯೋಜಿಸಲಾಗಿದೆ. ಯಾವ ಜಿಲ್ಲೆಗೆ ಯಾರು ಉಸ್ತುವಾರಿ ಡೀಟೇಲ್ ಲಭ್ಯ ಆಗ್ತಾ ಇದೆ. ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಅವರೇ ಕೇಳಿಕೊಂಡಿದ್ರು ನನಗೆ ಬೇಡ ಜಿಲ್ಲಾ ಉಸ್ತುವಾರಿಯ ಜವಾಬ್ದಾರಿ ಅಂತ. ಸೊ ಅವರನ್ನು ಪರಿಗಣಿಸಿಲ್ಲ. ಜಮೀರ್ ಅಹಮದ್ ಬದಲಿಗೆ ರಿಜ್ವಾನ್ಗೆ ಅವಕಾಶ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲಾ ಉಸ್ತುವಾರಿ ಬಸವಂತಪ್ಪ ರಿಜ್ವಾನ್ ಅವರನ್ನ ಉಡುಪಿಗೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ಇಲ್ಲದೆ ಇರೋದ್ರಿಂದ ಬೆಂಗಳೂರಿನ ರಿಜ್ವಾನ್ ಅರ್ಷದ್ ಅವರನ್ನ ಉಡುಪಿ ಜಿಲ್ಲಾ ಉಸ್ತುವಾರಿಯನ್ನಾಗಿ ನೇಮಿಸಲಾಗಿದೆ. ದಕ್ಷಿಣ ಕನ್ನಡಕ್ಕೆ ಯುಟಿ ಖಾದರ್. ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಪ್ರಾತಿನಿಧ್ಯ ಇಲ್ವೋ ಅಲ್ಲಿಗೆ ಬೇರೆಯವರನ್ನ ನಿಯೋಜಿಸಲಾಗಿದೆ. ಉಳಿದಂತೆ ಬಹಳ ಜನರಿಗೆ ತಮ್ಮ ತವರು ಜಿಲ್ಲೆಯ ಜವಾಬ್ದಾರಿಯನ್ನೇ ಕೊಡಲಾಗಿದೆ. ಜಿಲ್ಲಾ ಉಸ್ತುವಾರಿಯ ಪಟ್ಟಿಯನ್ನು ನೀವು ನೋಡ್ತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಜವಾಬ್ದಾರಿಯನ್ನು ಪಡೆದರೆ ಬೆಳಗಾವಿ ಜಿಲ್ಲೆಯ ಮತ್ತೊಬ್ಬ ಸಚಿವ ಲಕ್ಷ್ಮಣ್ ಸವದಿ ಇವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಮಂಡ್ಯಕ್ಕೆ ಚಲವರಾಯ ಸ್ವಾಮಿ ಅವರ ತವರು ಜಿಲ್ಲೆಯ ಜವಾಬ್ದಾರಿಯ ಸಿಕ್ಕಿದೆ. ಬಾಲಕೃಷ್ಣ ಅವರಿಗೆ ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ ಜಿಲ್ಲೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. KH ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ. ಕೋಲಾರಕ್ಕೆ ಯಾರು ಕೋಲಾರದ ಜವಾಬ್ದಾರಿಯನ್ನ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಾರೆ. ಧಾರವಾಡದ ಉಸ್ತುವಾರಿಯಾಗಿ ಸಂತೋಷ್ ಲಾಡ್ ಬಸವಂತಪ್ಪ ಅವರಿಗೆ ವಿಜಯನಗರ ಜಿಲ್ಲೆಯ ಉಸ್ತುವಾರಿಯನ್ನು ಕೊಡಲಾಗಿದೆ. ಜಮೀರ್ ಅವರು ಬೇಡ ಅಂತಂದ್ರು, ನನಗೆ ಬೇಡ ಇನ್ಚಾರ್ಜು ಅಂತ ಹೇಳಿದರು. ಶಿವಮೊಗ್ಗ ಮಧು ಬಂಗಾರಪ್ಪ, ಅಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಬಸವರಾಜ ರಾಯರೆಡ್ಡಿ ಅವರಿಗೆ ಗದಗ ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿಯನ್ನು ಕೊಡಲಾಗಿದೆ. ಯುಟಿ ಖಾದರ್ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ. ಕಳೆದ ಬಾರಿ ಯುಟಿ ಖಾದರ್ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಾತಿನಿಧ್ಯ ಇರಲಿಲ್ಲ, ದಿನೇಶ್ ಗುಂಡೂರಾವ್ ಇದ್ರು. ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ದೊಡ್ಡ ಅಚ್ಚರಿಗಳೇನು ಕಾಣಿಸ್ತಾ ಇಲ್ಲ. ಅಂದರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ನಿಯೋಜನೆ ಮಾಡೋದು ಈ ರೀತಿ ಆಗಿಲ್ಲ. ಸೀನಿಯಾರಿಟಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಯಾರು ಸೀನಿಯರ್ ಇದ್ದಾರೋ ಅವರಿಗೆ ಅವೇ ಜಿಲ್ಲೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಹೆಚ್ಚುವರಿಯವರನ್ನು ಬೇರೆ ಜಿಲ್ಲೆಗೆ ಕೊಟ್ಟಿದ್ದಾರೆ. ಹೌದು, ಅದರಲ್ಲೇನು ಹೆಚ್ಚು ಬದಲಾವಣೆ ಕಾಣಿಸ್ತಾ ಇಲ್ಲ. ಆದ್ರೆ ಇಲ್ಲಿ ಬದಲಾವಣೆ ಗಮನಿಸಬೇಕಾಗಿರುವಂತದ್ದು, ಜಮೀರ್ ಅಹಮದ್ ಅವರಿಗೆ ಆಲ್ರೆಡಿ ವಿಜಯನಗರ ಉಸ್ತುವಾರಿಯಾಗಿ ಆದೇಶವನ್ನ ಮಾಡಲಾಗಿತ್ತು. ನೀವು ಆದೇಶವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನ ತಿದ್ದುಪಡಿ ಮಾಡಿ ಉಡುಪಿಗೆ ಮೊದಲು ಬಸವಂತಪ್ಪ ಅವ್ರನ್ನ ನಿಯೋಜನೆ ಮಾಡಲಾಗಿತ್ತು. ಈಗ ಉಡುಪಿಯಿಂದ ತೆಗೆದು ಅವ್ರನ್ನ ವಿಜಯನಗರ ಉಸ್ತುವಾರಿಯಾಗಿ ಮಾಡಿದ್ದಾರೆ. ಉಡುಪಿಗೆ ರಿಜ್ವಾನ್ ಅರ್ಷದ್ ಅವರಿಗೆ ಯಾವುದೇ ಜಿಲ್ಲೆಗಳ ಉಸ್ತುವಾರಿ ಆಗ್ಲಿ ಅಥವಾ ಧ್ವಜಾರೋಹಣ ಕಾರ್ಯಕ್ರಮಕ್ಕಾಗ್ಲಿ ನಿಯೋಜನೆ ಮಾಡಿರ್ಲಿಲ್ಲ. ಹೀಗಾಗಿ ಈಗ ಉಡುಪಿಗೆ ರಿಜ್ವಾನ್ ಅರ್ಷದ್ ಅವರನ್ನ ಉಸ್ತುವಾರಿ ಜೊತೆಗೆ ಧ್ವಜಾರೋಹಣ ಮಾಡುವಂತಹ ಕಾರ್ಯಕ್ರಮಕ್ಕೂ ಕೂಡ ಅವ್ರನ್ನ ಈಗ ನಿಯೋಜನೆ ಮಾಡಲಾಗಿದೆ. ಜಮೀರ್ ಅಹಮದ್ ಅವರು ಖುದ್ದು ಮುಖ್ಯಮಂತ್ರಿಗೆ ಪತ್ರ ಬರೆದು ಕೇಳಿಕೊಂಡ ಪರಿಣಾಮದಿಂದಾಗಿ ಅವರನ್ನ ಉಸ್ತುವಾರಿ ಇದರಿಂದಲೂ ಕೂಡ ಕೈ ಬಿಡಲಾಗಿದೆ ಮತ್ತು ಧ್ವಜಾರೋಹಣದ ಕಾರ್ಯಕ್ರಮದಕ್ಕೆ ನಿಯೋಜನೆ ಆಗಿದ್ದಂತಹ ಪಟ್ಟಿಯಿಂದಲೂ ಕೂಡ ಅವರ ಹೆಸರನ್ನ ಕೈ ಬಿಡಲಾಗಿದೆ. ಹೀಗಾಗಿ ಅದೊಂದು ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆಯನ್ನ ಹೊರತುಪಡಿಸಿದರೆ ರಕ್ಷತ್ ಅಂತದ್ದೇನು ಮೇಜರ್ ಬದಲಾವಣೆಗಳಾಗ್ಲಿ ತಿಕ್ಕಾಟಗಳಾಗ್ಲಿ ಜಿಲ್ಲಾ ಉಸ್ತುವಾರಿಗಳ ವಿಚಾರದಲ್ಲಿ ಕಾಣಿಸ್ತಾ ಇಲ್ಲ. ಜಮೀರ್ ಅಹಮದ್ ಅವರ ನಿರ್ಣಯದ ಮೇಲೆ ಈಗ ಹಲವು ಪ್ರಶ್ನೆಗಳು ಎದ್ದಿದ್ದಾವೆ. ಯಾವ ಕಾರಣಕ್ಕಾಗಿ ಅವರು ಧ್ವಜಾರೋಹಣದ ಕಾರ್ಯಕ್ರಮದಿಂದನೂ ಹಿಂದೆ ಸರಿದ್ರು ಮತ್ತು ಯಾವುದೇ ಜಿಲ್ಲಾ ಉಸ್ತುವಾರಿಯನ್ನು ಕೂಡ ನೀಡಬೇಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರ ಹಿಂದೆ ಏನು ಕಾರಣಗಳು ಅನ್ನುವಂಥದ್ದು ಈಗ ತೀವ್ರ ಚರ್ಚೆಗೆ ಒಳಪಡ್ತಾ ಇದೆ. ಯಾಕಂದ್ರೆ ಅವರು ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಇಲಾಖೆಯನ್ನ ವಾಪಸ್ ಪಡೆದು ಯುಟಿ ಖಾದರ್ ಅವರಿಗೆ ಎಕ್ಸಾಕ್ಟ್ಲಿ ಮಾರುತೇಶ್, ಯಾರೂ ಇಲ್ಲದಷ್ಟು ಬಿಸಿ ಜಮೀರ್ ಅಹಮದ್ ಖಾನ್ ಇದ್ದಾರೆ ಅನ್ನೋದೇ ಆಶ್ಚರ್ಯ ಕಾರಣ ಅಲ್ಲ. ಅವರು ಕೊಟ್ಟಿರುವಂತ ಕಾರಣಗಳನ್ನ ನೋಡಿದಾಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದೆ, GBA ಚುನಾವಣೆಗಳಿದೆ, ಹೀಗಾಗಿ ಸಂಘಟನೆ ಮಾಡಬೇಕು, ಆ ಕಾರಣಕ್ಕಾಗಿ ನನಗೆ ಯಾವುದೇ ಉಸ್ತುವಾರಿಯನ್ನ ನೀಡಬೇಡಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಆದ್ರೆ ಅದರ ಹಿಂದಿರುವಂತ ಅಸಲಿ ಕಾರಣವನ್ನ ನೋಡಿದಾಗ ಜಮೀರ್ ಅಹಮದ್ ಅವರು ಸಚಿವ ಸ್ಥಾನಕ್ಕೆ ಬರೋದ್ರಲ್ಲಿ ಹೆಚ್ಚು ಚರ್ಚೆ ಆದಂತ ವಿಷಯ ಏನು, ಅವರು ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕ, ಮುಸ್ಲಿಂ ಸಮುದಾಯ ಅವರ ಬೆನ್ನಿಗೆ ಇದೆ, ಹೀಗಾಗಿ ಅವ್ರನ್ನ ಕ್ಯಾಬಿನೆಟ್ಗೆ ತಗೊಳ್ತಾ ಇದ್ದೀವಿ, ಅವ್ರ ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಆರೋಪಗಳು ಆಡಿಯೋಗಳು ಬಂದಾಗ್ಲೂ ಕೂಡ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡ್ರು. ಅದಕ್ಕೆ ಅವ್ರು ಕೊಡ್ತಾ ಇದ್ದ ಕಾರಣ ಅವರಿಂದ ಒಂದು ಸಮುದಾಯ ಇದೆ ಅಂತ. ಈಗ ಯಾವ ಇಲಾಖೆಯನ್ನ ಇಟ್ಕೊಂಡು ಸಮುದಾಯದ ಲೀಡರ್ ಆಗಿ ಜಮೀರ್ ಅಹಮದ್ ಅವರು ಕಳೆದ 3 ವರ್ಷ ಬೆಳೀತಾ ಇದ್ರು, ಅದಕ್ಕೆ ಕತ್ತರಿ ಹಾಕುವಂತ ಕೆಲಸವನ್ನ ಈಗ ಮಾಡಲಾಗಿದೆ.
ಹೈಕಮಾಂಡ್ ಕೂಡ ಖಾತೆ ಹಂಚಿಕೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರಿಗೆ ಕೇವಲ ವಸತಿ ಮಾತ್ರ ನಿಗದಿಪಡಿಸಿ ಅಲ್ಪಸಂಖ್ಯಾತ ಮತ್ತು ಹಜ್ ಖಾತೆಯನ್ನ ವಾಪಸ್ ಪಡೆದು ಖಾದರ್ ಅವರಿಗೆ ಕೊಟ್ಟಿದ್ದಾರೆ. ಮೊದಲು 2 ಖಾತೆಯನ್ನು ಜಮೀರ್ ಅವರಿಗೆ ಕೊಡಲಾಗಿತ್ತು ಸಿದ್ದರಾಮಯ್ಯನವರ ಟರ್ಮ್ ನಲ್ಲಿ. ಈಗ 2 ಖಾತೆಯಲ್ಲಿ 1 ಖಾತೆ ವಸತಿ ಮಾತ್ರ ಉಳಿಸಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಕೆಲಸ ಮಾಡಿ ಆ ಮೂಲಕ ಲೀಡರ್ ಆದಂತಹ ಜಮೀರ್ ಅಹಮದ್ ಅವರಿಗೆ ಅಲ್ಲೇ ಒಂದು ಕಡಿವಾಣ ಹಾಕುವಂತದ್ದು ಅಥವಾ ಅಲ್ಲೇ ಒಂದು ಬ್ರೇಕ್ ಹಾಕುವಂತ ಪ್ರಯತ್ನ ಕೂಡ ಹೈಕಮಾಂಡ್ ಈ ಖಾತೆ ಹಂಚಿಕೆಯಲ್ಲಿ ಒಂದು ಚಾಣಾಕ್ಷ ನಡೆಯನ್ನು ಅನುಸರಿಸಿದ್ದಾರೆ. ಬಹುಶಃ ಇದು ಜಮೀರ್ ಅಹಮದ್ ಅವರಿಗೆ ಬೇಸರ ಆದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಅವರು ನನಗೆ ಉಸ್ತುವಾರಿಯೂ ಬೇಡ, ಧ್ವಜಾರೋಹಣ ಕಾರ್ಯಕ್ರಮಕ್ಕೂ ವಿನಾಯಿತಿ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋದಕ್ಕೆ ಅದೇ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.